ನಮಸ್ಕಾರ ಸ್ನೇಹಿತರೆ. ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತಾ ಇದೆ. ಈ 15,000 ಆಫ್ ಟೀಚರ್ ಇಕ್ವಿಪ್ಮೆಂಟ್ಗೆ ನೋಟಿಫಿಕೇಷನ್ ಆಗಿ ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಪ್ರೊಸೀಜರ್ ಶುರುವಾದ ನಂತರದಲ್ಲಿ ಒಂದಷ್ಟು ಮಾಧ್ಯಮದ ಅಭ್ಯರ್ಥಿಗಳನ್ನು ಇಲ್ಲಿ ಮೂಲೆಗುಂಪು ಮಾಡಿದ್ದೀರಾ, ಕಡೆಗಣಿಸ್ತೀರ. ನೀವು ಹೇಗಾದರೂ ಮಾಡಿ ಅವರೂ ಕೂಡ ಈ ಒಂದು ಹುದ್ದೆಗಳಿಗೆ ಅವಕಾಶವನ್ನು ಕೊಡಿ, ಆ ಒಂದು ಎಕ್ಸಾಮನ್ನು ಬರಲಿಕ್ಕೆ ಅಂತಕ್ಕಂಥದ್ದು. ಲಾಸ್ಟ್ ಫ್ಯೂ ಡೇಸಿಂದ ಅದಾಗ್ತಾ ಇತ್ತು. ಅದಕ್ಕೆ ಈಗ ಅಪ್ರೂವಲ್ ಪಾಸ್ ಆಗಿದೆ. ಇನ್ನೊಂದಷ್ಟು ವಿಚಾರಗಳು ಈಗ ವಯೋಮಿತಿ ಸಡಿಲಿಕೆ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಅದು ಒಂದಷ್ಟು ಇಶ್ಯೂ ಆಗ್ತಾ ಇದೆ. ಅದಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯ ತಾರ್ಕಿಕ ಅಂತ್ಯ ಆಗಲಿ, ಅದಕ್ಕೆ ಸಡಿಲಿಕೆಯನ್ನು ಮಾಡಿರ್ತಕ್ಕಂಥ ಇಲಾಖೆ ಅಧಿಕೃತ ಉತ್ತರವಾಗಲಿ ಅದಂತೂ ಬಂದಿಲ್ಲ. ಈಗ ಸದ್ಯಕ್ಕೆ ಯಾವ ಮಾಧ್ಯಮದ ಅಭ್ಯರ್ಥಿಗಳನ್ನು ಈ ಒಂದು ಹುದ್ದೆಗಳಿಗೆ ಸೇರಿಸಲಿಕ್ಕೆ ಅನುಮೋದನೆ ನೀಡಲಾಗಿದೆ. ಅಪ್ರೂವಲ್ ಪಾಸ್ ಆದ ನಂತರದಲ್ಲಿ ನೆಕ್ಸ್ಟು ಎಕನಾಮಿಕ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಬೇಕು, ಅದು ಸೆಕೆಂಡ್ ಸ್ಟೇಜ್. ಅದಾದ ನಂತರದಲ್ಲಿ ಅವರಿಗೆ ಪ್ರತ್ಯೇಕವಾಗಿ ನೋಟಿಫಿಕೇಷನ್ ಮಾಡ್ತಾರೋ, ಇನ್ಕ್ಲೂಡಿಂಗ್ ಇದರಲ್ಲೇ ಸೇರ್ಪಡೆ ಮಾಡ್ತಾರೋ, ಅದಂತೂ ಅದು ಅಪ್ಕಮಿಂಗ್ ನ್ಯೂಸಲ್ಲಿ ಅಪ್ಡೇಟ್ ಆಗುತ್ತೆ. ಲೆಟ್ಸ್ ಸಿ. ಇಲ್ಲಿ ಸುಮಾರು 800 ಉರ್ದು ಮಾಧ್ಯಮ ಮತ್ತು 200 ಮರಾಠಿ ಮಾಧ್ಯಮ ಶಾಲಾ ಶಿಕ್ಷಕರ ನೇಮಕಾತಿಗೆ ಮುಖ್ಯಮಂತ್ರಿ ಈಗ ಸಂಪುಟ ಸಭೆಯಲ್ಲಿ ತನ್ನ ಅಪ್ರೂವಲನ್ನು ಈಗ ಪಾಸ್ ಮಾಡಿರುವಂಥದ್ದು. 800 ಉರ್ದು ಮತ್ತು 200 ಮರಾಠಿ ಅಂದರೆ ಇಲ್ಲಿ 1000 ಪೋಸ್ಟ್ ಆಗುತ್ತೆ ಇದರಲ್ಲಿ ಏನೀಗ. ನೆಕ್ಸ್ಟು ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 800 ಉರ್ದು ಹಾಗೂ 200 ಮರಾಠಿ ಭಾಷಾ ಮಾಧ್ಯಮ ಶಿಕ್ಷಕರಿಗೆ ಅಂದರೆ ಆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅನುಮೋದನೆಯನ್ನು ನೀಡಿದ್ದಾರೆ. ಇದೊಂದು ಮಾಹಿತಿ ಇದೆ, ಅಪ್ರೂವಲ್ ಆಗಿದೆ ಅದೀಗ. ಫ್ರೈಡೇ ವಿಧಾನಸೌಧದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ಹಜ್ ವಕ್ಫ್ ಸಚಿವ UT ಖಾದರ್ ಅವರು, ನೋಡಿ ಮುಂಚೆ ಅವರು ಸ್ಪೀಕರ್ ಆಗಿದ್ದರು, ರಾಜ್ಯದ ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ, ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇರತಕ್ಕಂಥ ಕೆಲವೊಂದು ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ಅವರು. ಅದಾದ ನಂತರದಲ್ಲಿ ನೋಡಿ ಇಲ್ಲಿ ಮುಂದೆ ಹೇಳ್ತಾರೆ, ಈಗಾಗಲೇ ಇಡೀ ಸ್ಟೇಟಲ್ಲಿ ಸುಮಾರು 15,000 ಟೀಚರ್ ಇಕ್ವಿಪ್ಮೆಂಟ್ಗೆ ನೋಟಿಫಿಕೇಷನ್ ಮಾಡಿದ್ರೆ ವಿವಿಧ ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದು ಟೀಚರ್ಸ್ ಸಮಸ್ಯೆಗಳು ಇಲ್ಲಿ ಎದ್ದು ಕಾಣ್ತಾ ಇದೆ. ಅವುಗಳನ್ನು ನೀಗಿಸ್ತಕ್ಕಂಥ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಹೆಜ್ಜೆ ಈಗ ತುಂಬ ವರ್ಷಗಳ ನಂತರದಲ್ಲಿ. ಆದರೆ ಈ ನೇಮಕಾತಿ ಮುಖ್ಯವಾಗಿ ಕೆಲವು ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾಗಿದೆ. ಅದೊಂಚೂರು ಬೇರೆ ಮಾಧ್ಯಮಕ್ಕೂ ಒಂಚೂರು ಅವಕಾಶ ಕೊಡಿ ಅಂತ ಇಲ್ಲಿ ಅವ್ರು ಹೇಳಿರುವಂಥದ್ದು. ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಮಾತ್ರ ಸೀಮಿತವಾಗಿರುವುದು ಇದೊಂದು ವ್ಯಾಪಕವಾದ ಚರ್ಚೆಗೆ ಅದು ಗ್ರಾಸ ಆಗಿರುವಂಥದ್ದು. ಇವೆಲ್ಲವನ್ನು UT ಖಾದರ್ ಅವರು ದೀರ್ಘಕಾಲ ಡಿಸ್ಕಸ್ ಮಾಡಿ ಆ ಒಂದು ಸಭೆಯ ಗಮನವನ್ನು ಸೆಳೀತಾರೆ. ಇದಾದ ನಂತರದಲ್ಲಿ ಫೈನಲಿ ಈ ಹುದ್ದೆಗಳಲ್ಲಿ ಅಂದರೆ ಯಾವ ರೀತಿ ಬೈಫರ್ಕೇಟ್ ಆಗಿದೆ ಅಂತ 15,000 ಸುಮಾರು 6,967 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಹಾಗೂ ಇನ್ನು ಉಳಿದಂಥ 8,033 ಹುದ್ದೆಗಳನ್ನು ರಾಜ್ಯದ ಇತರೆ ಒಂದು ಭಾಗಗಳಿಗೆ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಆದರೆ ಇದೇ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ನೋಡಿ ಇಲ್ಲಿ ಇದೆಯಲ್ಲ ಭಾಷೆಗಳು, ಉರ್ದು, ಮರಾಠಿ, ತಮಿಳು, ತೆಲುಗು, ಹಿಂದಿ ಮುಂತಾದ ಇತರ ಮಾಧ್ಯಮದ ಶಾಲೆಗಳಿಗೆ ಈ ಮಾಧ್ಯಮದ ಸ್ಕೂಲ್ ಕಥೆ ಏನು ಆಗಿದ್ರೆ ಈ ಭಾಷೆಯಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡೋ ಹಾಗೆ ಇಲ್ವಾ, ಅವರು ಐ ಥಿಂಕ್ ಅವರ ಅಭಿವೃದ್ಧಿ ಹಾಗೆ ಇಲ್ವಾ, ಇವೆಲ್ಲವನ್ನು ಅವ್ರು ಚರ್ಚೆ ಮಾಡಿದ್ದಾರೆ. ಈ ಶಾಲೆಗಳಿಗೆ ಪ್ರತ್ಯೇಕ ನೇಮಕಾತಿ ಅಥವಾ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿಲ್ಲ. ಅಂದರೆ 15,000ಅಲ್ಲಿ ಇದು ಉರ್ದು, ಮರಾಠಿ, ತಮಿಳು ಮತ್ತು ತೆಲುಗು, ಹಿಂದಿ ಮುಂತಾದ ಈ ಮಾಧ್ಯಮದ ಶಾಲೆಗಳ ಹುದ್ದೆಗಳನ್ನು ಅಲ್ಲೆಲ್ಲೂ ಕೂಡ ಈಗ ಮೆನ್ಷನ್ ಮಾಡಿಲ್ಲ. ಈಗ ಮತ್ತೆ ಅದನ್ನು ಸಪ್ರೇಟಾಗಿ ಮಾಡ್ತಾರೋ ಅಥವಾ ಈ ಹುದ್ದೆಗಳಿಗೆ ಒಂದಷ್ಟು ಹ್ಯಾಡ್ ಅಪ್ ಮಾಡ್ತಾರೋ ಅಥವಾ ಇನ್ನೂ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸ್ತಾರೋ ಅವೆಲ್ಲವನ್ನು ಕಾದು ನೋಡಬೇಕು. ಇವೆಲ್ಲವನ್ನು ಖಾದರ್ ಅವರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ತಿಳಿಸಿದ್ದಾರೆ. ಫೈನಲಿ ಏನಾಯಿತು ಆ ಸಭೆಯಲ್ಲಿ ಅಂತಂದರೆ ಉರ್ದು, ಮರಾಠಿ, ತಮಿಳು, ತೆಲುಗು ಡಿಸ್ಟ್ರಿಬ್ಯೂಟ್ ಇದು ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಆದಂಥ ಡಾಕ್ಟರ್ ಡಿ ಪರಮೇಶ್ವರ್ ಅವರು ಮತ್ತು ಎಜುಕೇಷನ್ ಮಿನಿಸ್ಟ್ರು ಮಧು ಬಂಗಾರಪ್ಪನವರು, ಸಭಾಪತಿ ಆದಂಥ ಸಲೀಂ ಅಹಮದ್ ಅವರು, ಇನ್ನು ಅಲ್ಪಸಂಖ್ಯಾತ ಸಮುದಾಯದ ಶಾಸಕರು ಅಂತ ಯಾರಿದ್ದಾರೆ ಅವರೆಲ್ಲರ ಜೊತೆ ಒಂದು ಭಾಳ ದೀರ್ಘವಾದಂಥ ಸಭೆಯಲ್ಲಿ ನಡೀತಿದೆ. ಫೈನಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು 800 ಉರ್ದು ಮತ್ತು 200 ಮರಾಠಿ ಶಿಕ್ಷಕರ ನೇಮಕಾತಿ ಅನುಮೋದನೆಗೆ ತನ್ನ ಅಪ್ರೂವಲನ್ನು ಇಲ್ಲಿ ಪಾಸ್ ಮಾಡಿದ್ದಾರೆ. ನೋಡಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದೆ ಇಲ್ಲಿ, ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಸಚಿವ ಸಂಪುಟ ಅನುಮೋದನೆ. ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಒಟ್ಟು 800 ಉರ್ದು ಹಾಗೂ 200 ಮರಾಠಿ ಶಿಕ್ಷಕರ ನೇಮಕಾತಿಗೆ ಅಂತಿಮ ಅನುಮೋದನೆಯನ್ನು ನೀಡಲಾಗಿದೆ. ಫೈನಲ್ ಅಪ್ರೂವಲ್ ಹ್ಯಾಸ್ ಬೀನ್, ಅದು ಐ ಥಿಂಕ್ ಈಗಾಗಲೇ ಡಿಸೈಡ್ ಆಗಿಬಿಟ್ಟಿದೆ. ಇನ್ನು ನೆಕ್ಸ್ಟ್ ಸ್ಟೇಜ್ ಏನು, ಮುಖ್ಯಮಂತ್ರಿಯವ್ರ ಕಡೆಯಿಂದ ಅನುಮೋದನೆ ಆದ ನಂತರದಲ್ಲಿ ನೆಕ್ಸ್ಟು ಸರ್ಕಾರದ ಅನುಮೋದನೆ ಸಿಕ್ಕ ನಂತರ ಹಣಕಾಸು ಇಲಾಖೆಯಿಂದ ಅಗತ್ಯ ಪ್ರಕ್ರಿಯೆಗಳು ಹಾಗೂ ಆಡಳಿತಾತ್ಮಕ ಅನುಮತಿ ಪೂರ್ಣಗೊಂಡ ಮೇಲೆ ನೇಮಕಾತಿಯ ಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ. ಅಂದರೆ ನೋಟಿಫಿಕೇಷನ್ ಮತ್ತು ರಿಕ್ರೂಟ್ಮೆಂಟ್ ಪ್ರಾಸೆಸನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಗ ಮಾಡ್ತಕ್ಕಂಥ ಪ್ರಕ್ರಿಯೆಗಳು, ಸಿದ್ಧತೆಗಳು ಬೇಗ ಆರಂಭ ಆಗುತ್ತೆ. ಎಕನಾಮಿಕ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಪಾಸ್ ನಂತರದಲ್ಲಿ ಹೀಗಾಗಿ ಕಾದು ನೋಡಬೇಕು. ಇವ್ರದ್ದೆಲ್ಲ ಸಾಕಷ್ಟು ದಿನಗಳಿಂದ ಇಶ್ಯೂ ಬಿತ್ತಿದ್ದು ನೋಟಿಫಿಕೇಷನ್ ಆದಾಗಲಿಂದ. ನಮ್ಮನ್ನು ಇಲ್ಲಿ ಕಡೆಗಣಿಸ್ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಈ ಉರ್ದು ಮತ್ತು ಮರಾಠಿ ಮಾಧ್ಯಮದ ಟೀಚರ್ಸ್ ಸಂಬಂಧಪಟ್ಟಾಗೆ ಅಂತ ಅಂದ್ಬಿಟ್ಟು ಫೈನಲಿ
ಅಪ್ರೂವಲ್ ಪಾಸ್ ಆಗಿದೆ. ಸೊ ಲೆಟ್ಸ್ ಸಿ, ನೋಡೋಣ ಈಗ ಯಾವಾಗ ಇವರಿಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಿಡುಗಡೆ ಆಗುತ್ತೆ ಇಲಾಖೆ ವೆಬ್ಸೈಟ್ನಲ್ಲಿ ಅಂತ ಅಂದ್ಬಿಟ್ಟು. ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ.